ಪವರ್ ಫೈಟ್ ಮಧ್ಯೆ ಅಧಿವೇಶನಕ್ಕೆ ಕೈಪಡೆ ತಯಾರಿಯನ್ನು ನಡೆಸಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ಈಗಾಗಲೇ ಸಿಎಂ ಅಲರ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇಂದು ಕ್ಯಾಬಿನೆಟ್ ಸಭೆ ಬಳಿಕ ಸಚಿವರ ಸಭೆ ಕರೆಯಲಿದ್ದಾರೆ ಸಿಎಂ. ಪವರ್ ಫೈಟ್ ಮಧ್ಯೆಯೇ ಅಧಿವೇಶನಕ್ಕೆ ಕಾಂಗ್ರೆಸ್ ತಯಾರಿಯನ್ನ ನಡೆಸಿದೆ. ಪ್ರತಿಪಕ್ಷಗಳನ್ನ ಕಟ್ಟಿಹಾಕಲು ಸಿಎಂ ಅಲರ್ಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇಂದು ಕ್ಯಾಬಿನೆಟ್ ಸಭೆಯ ಬಳಿಕ ಸಚಿವರ ಸಭೆ ಕರೆದಿದ್ದಾರೆ ಸಿಎಂ. ಹೌದು, ಈಗಾಗಲೇ ಒಗ್ಗಟ್ಟಿನ ಮಂತ್ರವನ್ನೇನೋ ಜಪಿಸಿದ್ದಾರೆ. ಆದ್ರೆ ಪವರ್ ಫೈಟ್ ಶುರುವಾಗಿದ್ದ ಈ ಕಾರಣದಲ್ಲಿ ವಿಪಕ್ಷಗಳು ನಮ್ಮ ಬಗೆಗೆ ಏನು ಬೇಕಾದ್ರೂ ಮಾತನಾಡಬಹುದು. ವಿಪಕ್ಷಗಳಿಂದ ಅಧಿಕಾರ ಹಂಚಿಕೆ ಕಿತ್ತಾಟದ ಬಗ್ಗೆ ಪ್ರಸ್ತಾಪವಾಗೇ ಆಗತ್ತೆ. ಪ್ರತಿಪಕ್ಷಗಳಿಗೆ ಹೇಗೆ ತಿರುಗೇಟನ್ನ ಕೊಡಬೇಕು ಅಂತ ಸಿಎಂ ಈ ಚರ್ಚೆಯಲ್ಲಿ ಸಚಿವರೊಂದಿಗೆ ಚರ್ಚೆ ಮಾಡಲಿದ್ದಾರೆ. ಪವರ್ ಫೈಟ್ ಮಧ್ಯೆಯೇ ಅಧಿವೇಶನಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿಯನ್ನ ನಡೆಸಿದೆ. ಪ್ರತಿಪಕ್ಷಗಳನ್ನ ಹೇಗೆ ಕಟ್ಟಿ ಹಾಕಬೇಕು, ಯಾವೆಲ್ಲ ಪ್ರಶ್ನೆಗಳು ಪ್ರತಿಪಕ್ಷದಿಂದ ಉದ್ಭವಿಸಬಹುದು, ಅದಕ್ಕೆ ನಾವು ಯಾವೆಲ್ಲ ಉತ್ತರಗಳನ್ನ ಕೊಡಬೇಕಾಗತ್ತೆ. ಅಧಿಕಾರ ಹಂಚಿಕೆ ಕಿತ್ತಾಟ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಈ ಸಂದರ್ಭದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿ ವಿಪಕ್ಷಗಳ ಬಾಯಿ ಮುಚ್ಚಿಸ್ಲಿಕ್ಕೆ ಕಾಂಗ್ರೆಸ್ ಯತ್ನವನ್ನ ಮಾಡಿದ್ರೂ ಕೂಡ, ಎಷ್ಟೇ ಮೀಟಿಂಗ್ಗಳನ್ನ ಕರೆದು ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳಿದ್ರೂ ಕೂಡ, ಆದರೆ ವಿಪಕ್ಷಗಳನ್ನ ಹೇಗೆ ಬಾಯಿ ಮುಚ್ಚಿಸ್ಬೇಕು, ವಿಪಕ್ಷಗಳಿಂದ ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ನಾವು ಅವರ ಬಾಯನ್ನ ಹೇಗೆ ಮುಚ್ಚಿಸ್ಬೇಕು ಅನ್ನೋ ಅಂಥ ಒಂದು ವಿಚಾರದ ಬಗ್ಗೆ ಇವತ್ತು ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಎಲ್ಲ ಸಚಿವರ ಸಭೆಯನ್ನ ಸೇರಿಸಿ ಈ ಚರ್ಚೆಯನ್ನ ಸಿಎಂ ಮಾಡಲಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಹೇಗೆ ಉತ್ತರವನ್ನ ಕೊಡಬೇಕು, ಇಲಾಖಾವಾರು ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಸಿಎಂ ಕರೆ ಕೊಡ್ತಿದ್ದಾರೆ. ಪ್ರತಿಪಕ್ಷಗಳ ಕೈ ಮೇಲಾಗುವುದಕ್ಕೆ ಅವಕಾಶವನ್ನ ಯಾವುದೇ ಕಾರಣಕ್ಕೂ ನೀಡಬಾರದು. ಸರ್ಕಾರದ ವಿರುದ್ಧ ವಿಪಕ್ಷಗಳು ಬಿದ್ದರೆ ನಾವೆಲ್ಲರೂ ಒಟ್ಟಾಗಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಒಗ್ಗಟ್ಟು ಮುಖ್ಯ. ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬಹುದು, ಇಲಾಖೆಗಳ ಸಮಸ್ಯೆಗಳ ಬಗ್ಗೆ ಮಾತಾಡಬಹುದು, ಅಥವಾ ಯಾವುದೇ ಸಮಸ್ಯೆಗಳ ಬಗ್ಗೆ ವಿಪಕ್ಷಗಳು ಧ್ವನಿ ಎತ್ತಿದ್ರು ಕೂಡ ನಾವು ಒಗ್ಗಟ್ಟಿನಿಂದ ಉತ್ತರಗಳನ್ನ ಕೊಡಲೇಬೇಕು ಅಂತ ಸಿಎಂ ಈ ಒಂದು ಚರ್ಚೆಯನ್ನ ಮೀಟಿಂಗ್ ಅನ್ನ ಕರೆದಿರುವಂತಹ ಹಿನ್ನೆಲೆ ಆಗಿದೆ. ಅದಕ್ಕೆ ಸರಿಯಾದ ಉತ್ತರವನ್ನ ನಾವು ಕೊಡಲೇಬೇಕಾಗತ್ತೆ. ಇಲಾಖಾವಾರು ಪ್ರಶ್ನೆಗಳು ಅವರು ಎತ್ತಬಹುದು ವಿಪಕ್ಷಗಳು, ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಜೊತೆಗೆ ಪ್ರತಿಪಕ್ಷಗಳು ಯಾವುದೇ ಪ್ರಶ್ನೆಯನ್ನ ಕೇಳಬಹುದು. ಈಗಾಗಲೇ ಕಾಂಗ್ರೆಸ್ನ ಈ ಪವರ್ ಫೈಟ್ ಮಧ್ಯೆ ಯಾವುದೇ ಪ್ರಶ್ನೆಗಳನ್ನ ವಿಪಕ್ಷಗಳು ಎತ್ತಬಹುದು. ಹಾಗಾಗಿ ಸರ್ಕಾರದ ವಿರುದ್ಧ ಎಲ್ಲಾ ವಿಪಕ್ಷಗಳು ತಿರುಗಿ ಬಿದ್ರೆ ನಾವು ಯಾವ ರೀತಿಯಾಗಿ ಉತ್ತರಗಳನ್ನ ಕೊಡಬೇಕಾಗತ್ತೆ. ನಮ್ಮಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಎಲ್ಲರೂ ಒಟ್ಟಾಗಿ ಈ ಒಂದು ಸಮಸ್ಯೆಗಳನ್ನ, ಈ ಒಂದು ಪ್ರಶ್ನೆಗಳನ್ನ ನಾವು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಸಿಎಂ ಈ ಒಂದು ಚರ್ಚೆಯನ್ನ ಕರೆದು ಎಲ್ಲಾ ಸಚಿವರಿಗೂ ಕರೆ ಕೊಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಈಗಾಗಲೇ ಪವರ್ ಫೈಟ್ ಜೋರಾಗಿಯೇ ನಡೆದಿದೆ, ಇದ್ರ ಜೊತೆಗೆ ಅಧಿವೇಶನ ಕೂಡ ಆರಂಭವಾಗ್ತಿದೆ. ವಿಪಕ್ಷಗಳನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಪಡೆ ಯಾವ ರೀತಿಯಾಗಿ ತಯಾರಿದೆ ಮಾಡಿಕೊಂಡಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಮಂಜುರಿ, 8ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಬೆಳಗಾವಿ ಚಳಿಗಾಲದ ಅಧಿವೇಶನ ಶುರುವಾಗ್ತಿದೆ. ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ ಇದೀಗ ನಾವು ಇಬ್ರು ಕೂಡ ರೆಡಿಯಾಗಿದ್ದೇವೆ ಅನ್ನುವಂತಹದನ್ನ ಸಿಎಂ ಡಿಸಿಎಂ ಬಹಿರಂಗವಾಗಿ 2-3 ಬಾರಿ ಹೇಳಿದ್ದಾರೆ. ಆದ್ರೆ ಸಚಿವರುಗಳು ಯಾವ ರೀತಿಯಾಗಿ ತಯಾರಾಗಬೇಕು, ಶಾಸಕರು ಯಾವ ರೀತಿಯಾಗಿ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ಹಾಲ್ ನಲ್ಲಿ ಒಂದು ಸಭೆಯನ್ನ ಕರೆದಿರುವಂತಹದ್ದು. ಇವತ್ತಿನ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಈ ಒಂದು ಸಭೆ ನಡೆಯುತ್ತೆ. ಪ್ರಮುಖವಾಗಿ ಏನು ಮೆಕ್ಕೆಜೋಳದ ವಿಚಾರವಾಗಿ, ಕಬ್ಬಿನ ವಿಚಾರವಾಗಿ ದೊಡ್ಡ ಮಟ್ಟಿನ ಹೋರಾಟವನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಹಮ್ಮಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ವಿಚಾರದ ಬಗ್ಗೆ ಸರಿಯಾದ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರವಾಗಿ ನಾವು ಯಾವ ರೀತಿಯಾಗಿ ವಿಪಕ್ಷಗಳ ಮಾತನ್ನ ಎದುರಿಸಬೇಕು, ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಈ ನಾಯಕತ್ವ ವಿಚಾರ ಅನ್ನುವಂತಹದ್ದೇನಿದೆ, ಬದಲಾವಣೆ ಅಥವಾ ನಾಯಕತ್ವದ ವಿಚಾರವಾಗಿ ಗೊಂದಲಗಳು ಸೃಷ್ಟಿಯಾಗಿದೆ. ಆ ಗೊಂದಲಗಳ ಕುರಿತಂತೆ ಕೂಡ ಈಗ ಬಿಜೆಪಿ ಅವಿಶ್ವಾಸ ನಿರ್ಣಯವನ್ನ ಮಾಡಬೇಕು ಸದನದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ಮಾಡಿದೆ. ಈ ವಿಚಾರವಾಗಿ ನಾವು ಯಾವ ರೀತಿಯಾಗಿ ಒಗ್ಗಟ್ಟಾಗಿ ನಿಲ್ಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಯನ್ನ ಇವತ್ತಿನ ಸಭೆಯಲ್ಲಿ ನಡೆಸಲಾಗುತ್ತೆ. ಮಂಜರಿ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.
ಇಲಾಖಾವಾರು ಪ್ರಶ್ನೆಗಳಿಗೆ ಪ್ರತಿಪಕ್ಷದ ಕೈ ಮೇಲಾಗುವುದಕ್ಕೆ ಬಿಡಬೇಡಿ ಅಂತ ಸಿಎಂ ಈ ಸಭೆಯನ್ನ ಕರೆಯಲಿದ್ದಾರೆ.